ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ಸ್ಪೆಷಲ್ ಕರಿಮಣಿ ಮಾಲೀಕ. ನಾನು ಕೀರ್ತಿಶ್ರೀ. ಅದು ಮದುವೆ ಮಂಟಪ. ಎರಡು ಕುಟುಂಬಸ್ಥರು ಸಂಭ್ರಮದಲ್ಲಿ ಓಡಾಡ್ತಾ ಇದ್ರು. ಫ್ರೆಂಡ್ಸ್, ರಿಲೇಷನ್ಸ್ ಎಲ್ಲರೂ ಜಮಾಯಿಸಿದ್ರು. ಮದುಮಗಳ ಮೇಲೆ ಮದುಮಗ ನೂರಾರು ಕನಸು ಕಂಡಿದ್ದ. ಹೃದಯದ ಗುಡಿಗೆ ತುಂಬಿಸ್ಕೊಳ್ಳೋಕೆ ಕಾಯ್ತಾ ಇದ್ದ. ಆದ್ರೆ ಆಕೆ ಮನಸ್ಸಲ್ಲಿ ಆ ಮನ್ಮಥನೇ ತುಂಬಿಕೊಂಡಿದ್ದ. ಸುಂದರಿಯ ಮನಸ್ಸು ಗೆದ್ದ ಒಡೆಯನಾಗಿದ್ದ. ಇದು ಪಾಪ ವರನಿಗೆ ಹೇಗೆ ಗೊತ್ತಾಗಬೇಕು? ಶುಭ ಮುಹೂರ್ತದಲ್ಲಿ ಆಕೆಗೆ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಮದುಮಗನಿಗೆ ಓನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಅಂದಿದ್ದಾಳೆ. ಬೆಳಗ್ಗೆ ಅರೇಂಜ್ ಮ್ಯಾರೇಜ್ ಕ್ಯಾನ್ಸಲ್ ಮಾಡಿ ಸಂಜೆ ಬಾಯ್ ಫ್ರೆಂಡ್ ಜೊತೆ ಹಸೆಮಣೆ ಏರಿದ್ದಾಳೆ. ಅಷ್ಟಕ್ಕೂ ಏನಿದು ಮ್ಯಾರೇಜ್ ಸ್ಟೋರಿ ಅಂತೀರಾ? ತೋರಿಸ್ತೀವಿ ನೋಡಿ. ಪಲ್ಲವಿ ವೆಡ್ಸ್ ವೇಣುಗೋಪಾಲ ಬೋಲ್ಡ್ ಸ್ವಾಗತ ಕೋರುತ್ತಿತ್ತು. ಫ್ರೆಂಡ್ಸ್, ರಿಲೇಷನ್ಸ್, ಹಿತೈಷಿಗಳೆಲ್ಲ ಆಗಮಿಸಿದ್ರು. ಗಂಡು ಹೆಣ್ಣಿನ ಮನೆಯವರು ಸಂಭ್ರಮದಲ್ಲಿ ಓಡಾಡ್ತಿದ್ರು. ಸಾವಿರಾರು ಜನಕ್ಕೆ ಭಕ್ಷ್ಯ ಭೋಜನಗಳು ರೆಡಿಯಾಗಿದ್ವು. ಊಟದ ಟೇಬಲ್ ಮೇಲೆ ಬಾಳೆ ಎಲೆ, ನೀರಿನ ಬಾಟಲ್ಗಳನ್ನು ಇಟ್ಟಿದ್ರು. ಇನ್ನೇನು ಮಂಗಳವಾದ್ಯ ಮೊಳಗಿದ್ರೆ ಜೋಡಿಗೆ ಅಕ್ಷತೆಯ ಆಶೀರ್ವಾದ ಸಿಕ್ತಿತ್ತು. ನವ ವಧು ವರ ಹೊಸ ಜೀವನಕ್ಕೆ ಕಾಲಿಡಬೇಕಿತ್ತು. ಆದ್ರೆ ಆಗಿದ್ದೇ ಬೇರೆ, ಮದುವೆ ಮಂಟಪದಲ್ಲಿ ನಡೆದಿದ್ದೇ ಬೇರೆ. 3 ತಿಂಗಳ ಹಿಂದೆ ಎಂಗೇಜ್ಮೆಂಟ್, ಫೋಟೋ ಶೂಟ್. ಮದುವೆಗೆ ಒಪ್ಪಿಕೊಂಡಿದ್ದ ಪಲ್ಲವಿ, ವೇಣುಗೋಪಾಲ್. ಮದುವೆ ಮಂಟಪದಲ್ಲಿ ನಡೆದಿದ್ದೇನು, ಆಗಿದ್ದೇನು? ಈ ಫೋಟೋ ನೋಡಿದ ಕೂಡಲೇ ಗೊತ್ತಾಗುತ್ತೆ ಈಕೆನೆ ಮದುಮಗಳು ಅಂತ. ಗೋಲ್ಡ್ ಕಲರ್ ಸ್ಯಾರಿ, ಗೋಲ್ಡ್ ಒಡವೆಗಳನ್ನ ಹಾಕೊಂಡು ಮೀರಾ ಮೀರಾ ಮಿಂಚುತ್ತಿರುವ ಈಕೆ ಹೆಸರು ಪಲ್ಲವಿ. ಹಾಸನ ತಾಲೂಕಿನ ಭುವನಹಳ್ಳಿ ಗ್ರಾಮದ ನಿವಾಸಿ. ಪಲ್ಲವಿ ಜೊತೆಗೆ ಅನುಪಲ್ಲವಿ ಕನಸು ಕಂಡಿದ್ದು ಆಲೂರು ತಾಲೂಕಿನ ವೇಣುಗೋಪಾಲ್. ಇವರಿಬ್ಬರಿಗೂ 3 ತಿಂಗಳ ಹಿಂದೆಯೇ ಎಂಗೇಜ್ಮೆಂಟ್ ಆಗಿತ್ತು. ಪಲ್ಲವಿ ಹಾಗೂ ವೇಣುಗೋಪಾಲ್ ಇಬ್ಬರು ಮನಸಾರೆ ಒಪ್ಪಿಕೊಂಡು ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ರು. ಎಂಗೇಜ್ಮೆಂಟ್ ಆದ ಮೇಲೆ ಈಗಿನ ಟ್ರೆಂಡ್ ನಂತೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಸಿದ್ರು. ಲವ್ ಬರ್ಡ್ಸ್ ನಂತೆ ಈ ಜೋಡಿ ಸಖತ್ ಪೋಸ್ ಕೂಡ ಕೊಟ್ಟಿತ್ತು. ಎಂಗೇಜ್ಮೆಂಟ್ ಆಗಿ 3 ತಿಂಗಳಿಗೆ ಮದುವೆ ನಿಶ್ಚಯವಾಗಿತ್ತು. ಪಲ್ಲವಿ ಹಾಗೂ ವೇಣುಗೋಪಾಲ್ ಕುಟುಂಬಸ್ಥರು ಕೊಟ್ಟು ತಗೊಳ್ಳೋದು ಮಾತನಾಡಿ ಮದುವೆ ಫಿಕ್ಸ್ ಮಾಡಿದ್ರು. ನೆಂಟರು, ಫ್ರೆಂಡ್ಸ್, ಅಕ್ಕಪಕ್ಕ ಮನೆಯವರು, ಊರಿನವರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ರು. ಸಾವಿರಾರು ಜನಕ್ಕೆ ವೆರೈಟಿ ಊಟದ ವ್ಯವಸ್ಥೆ ಮಾಡಿಸಿದ್ರು. ಗಂಡು ಹೆಣ್ಣು ಮನೆಯವರು ಮದುವೆ ಓಡಾಟದಲ್ಲಿದ್ರೆ ಹೊಸ ಬಾಳಿಗೆ ಕಾಲಿಡ್ತಿರೋ ಗಂಡು ಹೆಣ್ಣಿನ ಮನಸ್ಸಲ್ಲಿ ಓಡಾಡ್ತಿದ್ದ ವಿಚಾರಗಳೇ ಬೇರೆಯಾಗಿತ್ತು. ಪಲ್ಲವಿ ಸೌಂದರ್ಯಕ್ಕೆ ಮನಸೋತಿದ್ದ ವೇಣುಗೋಪಾಲ್ ನೂರಾರು ಕನಸು ಕಾಣ್ತಿದ್ದ. ಪಲ್ಲವಿ ಮನಸ್ಸಿನ ತೊಳಲಾಟದಲ್ಲಿ ನರ ಹೂವಿನ ಅಲಂಕಾರದಲ್ಲಿ ಕಂಗೊಳಿಸುತ್ತಿತ್ತು. ಮದುವೆಗೆ ಬಂದಿದ್ದವರೆಲ್ಲ ಅಕ್ಷತೆ ಹಿಡಿದು ಮಂಗಳವಾದ್ಯಕ್ಕೆ ಕಾಯ್ತಿದ್ರು. ಇನ್ನು ಕೆಲವು ಕ್ಷಣದಲ್ಲಿ ಈ ಮದುವೆ ಕ್ಯಾನ್ಸಲ್ ಆಗುತ್ತೆ, ಮುರಿದು ಬೀಳುತ್ತೆ, ಯಾರಿಗೂ ಗೊತ್ತಿರಲಿಲ್ಲ. ಖುದ್ದು ಮದುಮಗನಿಗೂ ಡೌಟ್ ಇರಲಿಲ್ಲ. ಈ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ.
ಮದುವೆ ಶಾಸ್ತ್ರಗಳು ಶಾಸ್ತ್ರೋಸ್ತ್ರವಾಗಿ ನಡೆಯುತ್ತಿವೆ. ವರ ವೇಣುಗೋಪಾಲ್ ಮುಖದಲ್ಲಿ ಸಂತಸ ಎದ್ದು ಕಾಣುತ್ತಿದೆ. ವಧು ಪಲ್ಲವಿ ಮುಖದಲ್ಲಿ ಕಿಂಚಿತ್ತೂ ಸಂತೋಷವಿಲ್ಲ. ಸಣ್ಣ ಮಂದಹಾಸನೂ ಇರಲಿಲ್ಲ. ಗಂಡು ಹೆಣ್ಣು ಇಬ್ಬರೂ ತಾಳಿ ಪೂಜೆ ಮಾಡಿದ್ರೆ ವಧುವರನ ತಂದೆ ತಾಯಿ ನಿಂತು ದಾರೆ ಎರೆದುಕೊಟ್ಟಿದ್ದಾರೆ. ತಾಳಿ ಕಟ್ಟುವ ಶುಭ ವೇಳೆ ಬಂತ ಬಾಯ್ ಫ್ರೆಂಡ್ ಕಾಲ್. ಮದುಮಗಳು ಬಿಚ್ಚಿಟ್ಟ ಸತ್ಯವೇನು? ವರ ಕಣ್ಣೀರು ಹಾಕಿದ್ಯಾಕೆ? ಪಲ್ಲವಿ ನಾ ಒಲ್ಲೆ ಎಂದಿದ್ಯಾಕೆ? ಮದುವೆ ಕ್ಯಾನ್ಸಲ್ ಆಗಿದ್ದು ಬಾಕಿ ಇತ್ತು. ಶುಭ ಮುಹೂರ್ತಕ್ಕಾಗಿ ಕಾಯ್ತಿದ್ದ ಪುರೋಹಿತರು ವರನಿಗೆ ತಾಳಿ ನೀಡಿದ್ರು. ಇನ್ನೇನು ವರ ವೇಣುಗೋಪಾಲ್ ತಾಳಿ ರೆಡಿಯಾಗ್ತಿದ್ದಂತೆ ಬಂತು ನೋಡಿ ಒಂದು ಕಾಲ್. ಶಿವನ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ತಾಳಿ ಕಟ್ಟೋ ಶುಭ ವೇಳೆಯಲ್ಲಿ ಪಲ್ಲವಿಗೆ ಕಾಲ್ ಬಂದಿದೆ. ಅದು ಬೇರೆ ಯಾರ್ದೂ ಅಲ್ಲ, ಮನಸಾರೆ ಪ್ರೀತಿ ಮಾಡಿದ್ದ ಬಾಯ್ ಫ್ರೆಂಡ್ ರಘುದು. ಕಾಲ್ ಮಾಡಿದವನೇ ನಾನೇ ನಿನ್ನ ಮದುವೆಯಾಗ್ತೀನಿ ಅಂತ ಹೇಳಿದ್ದಾನೆ. ಪ್ರಿಯಕರ ಈ ಮಾತು ಹೇಳ್ತಿದ್ದಂತೆ ಪಲ್ಲವಿ ಯೂ ಟರ್ನ್ ತೆಗೆದುಕೊಂಡಿದ್ದಾಳೆ. ಮದುಮಗ ತಾಳಿ ಕಟ್ಟುವ ವೇಳೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದಾಳೆ. ತಾಳಿ ತರ್ಬೇಕಾರೆ ಸ್ವಲ್ಪ ಹಿಂಗೆ ಅಂದ್ಲು. ನಾನು ಪಕ್ಕದಲ್ಲಿ ಇದ್ದನಿಗೆ ಹೇಳಿದೆ, ಇದು ಯಾಕೆ ಎಡವಟ್ ಆತೈತೆ ನೋಡು ಅಂತ. ಹಂಗಂದು 3 ಸೆಕೆಂಡು ಫುಲ್ ಕತ್ತಾಳಾಡ್ಸಿದ್ದು, ಬೇಡ ಅಂತ ಅಕ್ಕಲ್ಲ ಅಂತ. ಹುಡುಗ ನೀಟಾಗಿ ಕೇಳ್ದ, ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ. ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಬಾಯ್ ಫ್ರೆಂಡ್ ಕಾಲ್ ಬಂದ ಮೇಲೆ ಹುಡುಗಿ ಮನಸ್ಸು ಬದಲಿಸಿದ್ದಾಳೆ. ನಾನು ಮದುವೆ ಆಗಲ್ಲ ಅಂತ ಹಠ ಸಾಧಿಸಿದ್ದಾಳೆ. ಹುಡುಗಿ ಮನೆಯವರು ಕಾಲಿಗೆ ಬಿದ್ದು ಕೇಳಿಕೊಂಡ್ರೂ ಪಲ್ಲವಿ ತನ್ನ ನಿರ್ಧಾರ ಚೇಂಜ್ ಮಾಡಲಿಲ್ಲ. ಪಾಪ ಆ ಹುಡುಗನು ಪಲ್ಲವಿಗೆ ಕೇಳಿಕೊಂಡಿದ್ದಾನೆ. ಅದಾಗಿಯೂ ಆಕೆ ಬಿಲ್ಕುಲ್ ಒಪ್ಪದೇ ಇದ್ದಾಗ ಕಣ್ಣೀರು ಹಾಕುತ್ತಾ ಬೀಳ್ಕೊಟ್ಟಿದ್ದಾನೆ. ಮತ್ತೆ ಹೇಳ್ಬೋದಾಯ್ತು. ಈಗ ಅವ್ರ ಅಪ್ಪ ಅವನು ಜೀವ ಬೆರ್ಸ್ಗೆ ಸೂಟ್ ಹಾಕಿದ್ಲು. ಅವ್ರ ಅಪ್ಪ ಅವನು ಈಗ ಜೀವ ಬೆರ್ಸ್ಗೆ ಸೂಟ್ ಹಾಕಿದ್ಲು. ಈಗ ಭಾರಿ ಒಳ್ಳೆ ಹುಡುಗ ಇವನು, ಮಾಸ್ಟ್ರು, ಭಾರಿ ಒಳ್ಳೆ ಹುಡುಗ. ಇನ್ನೇನು ಕಟ್ಟಬೇಕು, ಒಂದು ಚೂರು ಕತ್ತು ಅಳ್ಳಾಡ್ಸಿದ್ಲು, 2 ಸೆಕೆಂಡು ಅಕ್ಕೆ ಎಲ್ಲ ಅಂದ್ರು. ಅವ್ರ ಮನೆಯವ್ರ ಪಾಪ ಖಾಲಿ ಬಿದ್ದು ಕೇಳ್ಕೊಂಡ್ರು, ಏನು ಮಾಡಿರೋ ಅವಳು ಒಪ್ಪಿಲ್ಲ. ಪಾಪ ವರ ವೇಣುಗೋಪಾಲ್ನ ಪರಿಸ್ಥಿತಿ ನೋಡಿದ್ರೆ ಎಂಥವರಿಗೂ ಬೇಜಾರಾಗುತ್ತೆ. ಆತನ ಕಣ್ಣೀರು ನೋಡಿದ್ರೆ ಕರಳು ಕೆತ್ತು ಬರುವಂತಾಗುತ್ತೆ. ಪಲ್ಲವಿ ಲವ್ ಮಾಡಿದ್ದು ತಪ್ಪಲ್ಲ, ತಪ್ಪು ಅಂತ ಯಾರೂ ಹೇಳ್ತಿಲ್ಲ. ಈ ಮದುವೆಗೆ ಒಪ್ಪಿಕೊಂಡಿದ್ದು ತಪ್ಪು. ತಾಳಿ ಕಟ್ಟುವ ವೇಳೆವರೆಗೂ ಸುಮ್ಮನಿದ್ದಿದ್ದು ತಪ್ಪು. ಆ ಹುಡುಗನ ಭಾವನೆ ಜೊತೆ ಆಟವಾಡಿದ್ದು ತಪ್ಪು ಅಂತ ಹೇಳ್ತಿದ್ದಾರೆ. ಹೌದು, ಪಲ್ಲವಿ ಮೊದಲೇ ತಾನು ಲವ್ ಮಾಡ್ತಿರೋ ವಿಚಾರ ತಿಳಿಸ್ಬೇಕಿತ್ತು. ಈ ಮದುವೆ ಆಗಲ್ಲ ಅಂತ ಹಠ ಸಾಧಿಸಿದಂತೆ ಬಾಯ್ ಫ್ರೆಂಡ್ನೇ ಮದುವೆಯಾಗೋದು ಅಂತ ಹಠ ಹಿಡಿದು ಒಪ್ಪಿಸಿ ಮದುವೆಯಾಗಬೇಕಿತ್ತು. ಆದರೆ ಮದುವೆ ಮಂಟಪದಲ್ಲಿ ಮುಹೂರ್ತದ ವೇಳೆ ಒಲ್ಲೆ ಎಂದಿದ್ದೇ ತಪ್ಪು ಅಂತ ಹೇಳ್ತಿದ್ದಾರೆ. ಓಲಿ ಫೋಟೋ ಸುಟ್ಕೋಗಿರೋ ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ, ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ಮಾಡಿ ಅಂತ. ತಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ. ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಬಂದವ್ರೆ, ಪೊಲೀಸ್ ಬಂದವ್ರೆ, ಹುಡುಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ, ಎಲ್ಲ ಮಾಡ್ತಾ ಇದ್ದಾರೆ ವ್ಯವಸ್ಥೆ. ಮದುವೆ ಫಿಕ್ಸ್ ಆಗಿ 3 ತಿಂಗಳಾಯ್ತು. ಗೌರ್ಮೆಂಟ್ ಟೀಚರ್ ಹುಡುಗ. ಒಂಚೂರು ರವಾಬ್ಗೆ ಒಂಚೂರು ಗೊತ್ತಿಲ್ವಂತೆ. ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ. ಅಯ್ಯೋ ಎಷ್ಟು ಖುಷಿಲಿದ್ರು ಅಂದ್ರೆ ಅಷ್ಟು ಖುಷಿಲಿದ್ರು. ಅಯ್ಯೋ ಪಾಪ ಎಷ್ಟು ಹೋರಾಟ ಮಾಡಬೇಕು, ಒಂದು ಸಾಮಾನು ತರಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು. ಎಲ್ಲ ಮಾಡ್ಯವ್ರೆ, ಆದರೂ ಈ ಥರ ಮೋಸ ಮಾಡಿದ್ದಾರೆ ಹುಡುಗಿ. ಅದೇನಪ್ಪ ಗೊತ್ತಿಲ್ಲ ಇವತ್ತಿನ ಕಾಲದ ಹುಡುಗಿರು. ಬೆಳಿಗ್ಗೆ ಕ್ಯಾನ್ಸಲ್ ಆಯ್ತು ಅರೇಂಜ್ ಮ್ಯಾರೇಜ್. ಸಂಜೆ ನಡೀತು ಲವರ್ ಜೊತೆ ಲವ್ ಮ್ಯಾರೇಜ್. ನಾವು ತಿಂಡಿ ಇಲ್ಲಿ ಬಂದು ಬರೋದಕ್ಕೆ ಅವರು ಶಾಸ್ತ್ರ ಇದು ಮಾಡ್ತಾ ಇದ್ರು. ಶಾಸ್ತ್ರ ಇದು ಮಾಡುವಾಗ ತಾಳಿ ಇದು ಮಾಡೋ ಹೋಗಿ ನಾನು ಮದುವೆ ಹಾಕಲ್ಲ ಅಂತ ಅಂದ. ಆಗ ನಾವು ಈಚೆಗೆ ಬಂದು ಈಚೆಲಿದ್ದು ಅಷ್ಟೊತ್ತಿಗೆ ಅಲ್ಲಿ ಹೋಗೋದು ಹಿಂಗೆ ಆಯ್ತು. ಮಂಟಪದಲ್ಲಿ ಇದ್ದವರಿಗೆಲ್ಲ ಶಾಕ್ ಆಗಿತ್ತು. ವಧುವರನ ಕುಟುಂಬಸ್ಥರ ನಡುವೆ ಗಲಾಟೆ ಶುರುವಾಗಿತ್ತು. ಅಷ್ಟರಲ್ಲಿ ಪೊಲೀಸರು ಆಗಮಿಸಿ ಹುಡುಗಿಗೆ ಮನವೊಲಿಸೋ ಪ್ರಯತ್ನ ಮಾಡಿದ್ರು. ಅದೆಷ್ಟೇ ಹೇಳಿದ್ರು ಪಲ್ಲವಿ ಮಾತ್ರ ವೇಣುಗೋಪಾಲ್ ಜೊತೆ ಮದುವೆಯಾಗೋಕೆ ನಿರ್ಧಾರ ಮಾಡಲಿಲ್ಲ. ತಾನು ಪ್ರೀತಿಸಿದ ಹುಡುಗನನ್ನೇ ಮದುವೆಯಾಗುವುದಾಗಿ ಪಟ್ಟು ಹಿಡಿದು ಕೂತ್ಲು. ಆಗ ಸಿನಿಮೆಯ ಸ್ಟೈಲ್ನಲ್ಲಿ ಎಂಟ್ರಿ ಕೊಟ್ಟಿದ್ದೆ ಪಲ್ಲವಿಯ ಪ್ರಿಯಕರ. ಮದುವೆ ಮಂಟಪದಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದಿತ್ತು. ಹುಡುಗನ ಮನೆಯವರು ಮದುವೆಗೆ ಮಾಡಿದ್ದ ಖರ್ಚು, ವಧುವಿಗೆ ನೀಡಿದ ಒಡವೆ, ದಾರೆ ಸೀರೆ ಎಲ್ಲ ಕೊಡುವಂತೆ ಕೇಳ್ತಿದ್ರು. ವೇಣುಗೋಪಾಲ್ಗೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಮದುವೆ ಮಂಟಪದಿಂದ ಹೊರಗೆ ಬಂದಿದ್ದ ಪಲ್ಲವಿ ಕಾಣಿಸಿಕೊಂಡ ರಘು ಮೂಲತಃ ಹಾಸನ ತಾಲೂಕಿನ ಬಸವನಹಳ್ಳಿ ಗ್ರಾಮದವನು. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಿಕೊಂಡಿದ್ದಾನೆ. ಕೆಲ ತಿಂಗಳುಗಳಿಂದ ಇವರಿಬ್ಬರು ಪರಸ್ಪರ ಲವ್ ಮಾಡ್ತಿದ್ರು. ಆದರೆ ಇದನ್ನ ಹೆತ್ತವರ ಬಳಿ ಹೇಳ್ಕೊಳ್ಳೋದಕ್ಕೆ ಪಲ್ಲವಿಗೆ ಧೈರ್ಯ ಇರಲಿಲ್ಲ.
ಮನಸ್ಸಲ್ಲಿ ರಘುನೇ ತುಂಬಿಕೊಂಡಿದ್ರು. ವೇಣುಗೋಪಾಲ್ ಜೊತೆ ಸಪ್ತಪದಿ ತುಳಿಯೋಕೆ ಒಪ್ಪಿಕೊಂಡಿದ್ಲು. ಮದುವೆ ದಿನ ರಘು ಫೋನ್ ಮಾಡಿ ನೀನಿಲ್ದೆ ನಾ ಬದುಕಲ್ಲ, ನಿನ್ನೆ ಮದುವೆಯಾಗೋದು ಅಂತ ಹೇಳಿದ್ದಾನೆ. ಪ್ರಿಯಕರಣ ಮೂಡಿ ಮಾತಿಗೆ ತಲೆ ತೂಗಿದ ಪಲ್ಲವಿ ಅರೇಂಜ್ ಮ್ಯಾರೇಜ್ ಕ್ಯಾನ್ಸಲ್ ಮಾಡಿದ್ದಾಳೆ. ಸಂಜೆ ಅದೇ ಆದಿ ಚುಂಚನಗಿರಿ ಕಲ್ಯಾಣ ಮಂಟಪಕ್ಕೆ ಹೊಂದಿಕೊಂಡಿದ್ದ ಗಣಪತಿ ದೇವಾಲಯದಲ್ಲಿ ರಘು ಜೊತೆ ಸಪ್ತಪದಿ ತುಳಿದಿದ್ದು ಒಂದಾದ್ರು. ಕಂಡ ಕನಸಿನಂತೆ ಹೊಸ ಜೀವನಕ್ಕೆ ಕಾಲಿಟ್ರು. ಆದ್ರೆ ವರ ವೇಣುಗೋಪಾಲ್ ಹಾಗೂ ಆತನ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಅದೇ ಬೇಸರದ ಆತ ಪೊಲೀಸ್ ಪೇದೆ. ಮಂಡಕ್ಕಿ ತಿನ್ನು ಬಾರೆ ಮಾವನ ಮಗಳೇ, ಮುತ್ತಿಕ್ಕುವಾಗ ಬೇಡ ರಾಂಗು ರಗಳೆ ಅಂತ ಪದ ಬಿಡ್ತಿದ್ದ. ಮಾವನ ಮಗಳನ್ನೇ ಪ್ರೀತಿಯ ಬುಟ್ಟಿಗೆ ಬೀಳಿಸ್ಕೊಂಡಿದ್ದ. 3 ವರ್ಷ ಪ್ರೇಮ ಪ್ರಣಯದ ನಂತರ ಮದುವೆಯಾಗಿದ್ದ. ಸಂಸಾರ ಶುರು ಮಾಡಿದ ಮೇಲೇನೆ ನೋಡಿ ಗರ್ಭಿಣಿ ಪೊಲೀಸ್ ಸ್ಟೇಷನ್ ಮುಂದೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾಳೆ. ನನಗೆ ನ್ಯಾಯ ಬೇಕು, ನನ್ನ ಗಂಡ ನನಗೆ ಬೇಕು, ನನಗೆ ನನ್ನ ಜೀವನ ಬೇಕು ಅಂತ ನಿತ್ಯ ಕಣ್ಣೀರಿಡ್ತಿದ್ದಾಳೆ. ಮದುವೆಯಾದ ಹೊಸತರಲ್ಲಿ ಸ್ವರ್ಗದಂತಿದ್ದ ಜೀವನ ಗಂಡನಿಂದಲೇ ನರಕವಾಗಿ ಹೋಗಿದೆ. ಅಂದಾಗೆ ಈಕೆ ಹೆಸರು ಪವಿತ್ರ ಅಂತ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ರಾಂಪುರದ ಗ್ರಾಮದ ನಿವಾಸಿ ಈಕೆ. ಪೊಲೀಸ್ ಸ್ಟೇಷನ್ ಮುಂದೆ ಕಣ್ಣೀರಿಡೋಕೆ ಕಾರಣ ಏನು ಗೊತ್ತಾ? ಮಾವನ ಮಗಳನ್ನೇ ಮದುವೆಯಾಗಿದ್ದ ಪೇದೆ. ಪತ್ನಿ 5 ತಿಂಗಳ ಗರ್ಭಿಣಿ. ಆಕೆ ಬೇಡವೆಂದ ಗಂಡ. ಪವಿತ್ರ ಪತಿಯೇ ಈ ಪೊಲೀಸಪ್ಪ. ಹೆಸರು ಕೆಂಡಗಣ್ಣಸ್ವಾಮಿ ಅಂತ. ಕೋಲಾರ ಜಿಲ್ಲೆಯಲ್ಲಿ DAR ಪೇದೆಯಾಗಿ ಕೆಲಸ ಮಾಡ್ತಿದ್ದಾನೆ. ಪೊಲೀಸಪ್ಪಂಗೆ ಪವಿತ್ರ ಮಾವನ ಮಗಳೇ ಆಗ್ಬೇಕು. 3 ವರ್ಷ ಪ್ರೀತಿ ಪ್ರೇಮ ಪ್ರಣಯದ ಸುಖ ಸವಿದಿದ್ರು. ಮನೆಯವರ ಒಪ್ಪಿಗೆ ಮೇರೆಗೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ರು. ನಿಶ್ಚಿತಾರ್ಥ ಆದ್ಮೇಲೆ 2 ತಿಂಗಳಿಗೋ 3 ತಿಂಗಳಿಗೋ ಮದುವೆಯಾಗ್ತಾರೆ. ಆದ್ರೆ ಈ ಪೊಲೀಸ್ ಪೇದೆ 3 ವರ್ಷ ಸತಾಯಿಸಿದ್ನಂತೆ. ಮನೆ ಕಟ್ಟೋ ನೆಪದಲ್ಲಿ ಮದುವೆನ ಮುಂದೂಡ್ತಾ 3 ವರ್ಷ ಆದ್ಮೇಲೆ ಸಪ್ತಪದಿ ತುಳಿದಿದ್ದಾನೆ. ಕೋಲಾರಲ್ಲಿ DR ಕೆಲಸ ಮಾಡ್ತೀನಿ. ನೀವು ಮದುವೆಗೆ ಸಂಬಂಧ ನೋಡಿದ ಹೇಗೆ? ಅತ್ತೆ ಮಗನೆಲ್ಲ ಫಸ್ಟಿಂದ ಲವ್ ಮ್ಯಾರೇಜ್ ಇದು. ಲವ್ ಮಾಡಿ ಮದುವೆ ಆಗಿದ್ದು. ನೀವು ಮೊದಲಿಂದನೂ ಇದಿತ್ತ ಅತ್ತೆ ಮಗ ಲವ್ ಮಾಡಿದ್ರಿ? ಎಷ್ಟು ವರ್ಷ ಲವ್ ಮಾಡ್ತಾ ಇದ್ರಿ? ಅಂದ್ರೆ ಎಂಗೇಜ್ಮೆಂಟ್ ಆಗಿ 3 ವರ್ಷ ಗ್ಯಾಪ್ ಇತ್ತು. ಆಮೇಲೆ ಮದುವೆ. ಮನೆ ಕಟ್ಬೇಕು ಅಂತ ಟೈಮ್ ಕೇಳ್ಕೊಂಡಿದ್ರು. 3 ವರ್ಷ ಟೈಮ್ ಕೊಡಿ, ಮನೆ ಕಟ್ಬೇಕು, ಆಮೇಲೆ ಮದುವೆ ಆಯ್ತೀನಿ ಅಂತ. ಪೊಲೀಸ್ ಪೇದೆ ಕೆಂಡಗಣ್ಣಸ್ವಾಮಿ ಎಂಗೇಜ್ಮೆಂಟ್ ಆದ್ಮೇಲೆ 3 ವರ್ಷ ಸತಾಯಿಸಿದ್ದ. ಮನೆ ಕಟ್ಟಿದ ಮೇಲೆ ಮದುವೆ ಆಗೋಣ ಅಂತ ಹೇಳಿ ಕಳೆದ ವರ್ಷ ಪವಿತ್ರಾಗೆ ತಾಳಿ ಕಟ್ಟಿದ್ದ. ಮೈಸೂರಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದು ಮನೆ ಮಾಡಿದ್ದ. ಕೆಂಡಗಣ್ಣಸ್ವಾಮಿ ಜೊತೆ ಸಂಸಾರ ಶುರು ಮಾಡಿದ ಮೇಲೇನೆ ಪವಿತ್ರಾಗೆ ಗೊತ್ತಾಗಿದ್ದು ಈತನ ಅಸಲಿ ಬಣ್ಣ. ಪೊಲೀಸ್ ಪೇದೆಗಿತ್ತು ಪರಸ್ತ್ರೀಯ ಸುಖದ ಸಂಗ. ಸ್ವರ್ಗದಲ್ಲಿ ತೇಲಿದೆ, ಆಕೆಗೆ ನೀನೇ ಬೇಕು ಎಂದ. ಡಿವೋರ್ಸ್ಗಾಗಿ ಪತ್ನಿಗೆ ಟಾರ್ಚರ್ ಕೊಡ್ತಿದ್ದ ಪೇದೆ. ಪೊಲೀಸ್ ಪೇದೆಯ ಪತ್ನಿ ಪವಿತ್ರಾಗೆ 5 ತಿಂಗಳು, ಅಂದ್ರೆ 5 ತಿಂಗಳ ಗರ್ಭಿಣಿ. ಪತ್ನಿ ಗರ್ಭಿಣಿಯಾಗಿರೋದು ಗೊತ್ತಾದ ಮೇಲೆ ಕೆಂಡಗಣ್ಣಸ್ವಾಮಿ ಕೆಂಗಣ್ಣು ಬಿಟ್ಟಿದ್ದಾನೆ. ನನಗೆ ಡಿವೋರ್ಸ್ ಕೊಡುವಂತ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ದಾನೆ. ನನಗೆ ನೀನು ಬೇಡ, ಡಿವೋರ್ಸ್ ಕೊಡುವಂತ ನರಕ ತೋರಿಸಿದ್ದಾನೆ. ಇದ್ಯಾಕೆ ನನ್ನ ಗಂಡ ಡಿವೋರ್ಸ್ ಕೇಳ್ತಿದ್ದಾರೆ ಅಂತ ಸೂಕ್ಷ್ಮವಾಗಿ ಗಮನಿಸಿದ್ದಾಗ ಪೊಲೀಸಪ್ಪನ ಪೋಲಿಯಾಟ ಬಯಲಾಗಿದೆ. ಮತ್ತೊಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿರೋದು ಗೊತ್ತಾಗಿದೆ. ಉಡುಪಿ ಮೂಲದ ಚೆಂದುಳ್ಳಿ ಚೆಲುವೆ ಜೊತೆಗೆ ಪೊಲೀಸಪ್ಪ ರಿಲೇಶನ್ಶಿಪ್ನಲ್ಲಿದ್ದ. ಯಾರಿಗೂ ಗೊತ್ತಾಗದ ಹಾಗೆ ಮೇಂಟೈನ್ ಮಾಡ್ತಿದ್ದ. ಮದುವೆಯಾದ 5 ತಿಂಗಳಿಗೆ ಪವಿತ್ರಾಗೆ ಪತಿಯ ಕಳ್ಳಾಟಗಳೆಲ್ಲ ಗೊತ್ತಾಗಿತ್ತು. ಮದುವೆಗೆ 1 ಇಯರ್ ಆಗಿದೆ. ಇವಾಗ ಬೇರೆ ಹುಡುಗಿ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡು ಇರೋದಾದ್ರೆ 3 ಜನ ಇರೋಣ, ಇಲ್ಲಾಂದ್ರೆ ನೀನೇ ಬೇಡ,
ಅಂತ ಡೈವರ್ಸ್ ಕೊಡು ಅಂತ ಟಾರ್ಚರ್ ಕೊಡ್ತಿದ್ದಾರೆ, ಪಾಪು ತೆಗಿಸು ಅಂತ ಎಲ್ಲ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. 1 ಇಯರಿಂದ ಅಲ್ಲೇ ಇದ್ದಿದ್ದು, ಇವಾಗ 4 ತಿಂಗಳಿಂದ ನಮ್ಮ ಅಪ್ಪನ ಮನೇಲಿರೋದು. ಯಾಕೆ? ಅಂದರೆ ಕರ್ಕೊಂಡ್ಬಿಟ್ವಿ. ಮಾಮೂಲಿ ನಮ್ಮ ಅವ್ರ ತಾತನೊಂದು ತಿಥಿ ಇತ್ತು, ಆ ಕಾರಿಗೆ ಬಂದು ನಾವು ಇಲ್ಲೇ ಉಳ್ಕೊಂಡ್ಮೇಲೆ ನಿಂಗೆ ಕರ್ಕೊಂಡು ಹೋಗ್ಲಿಲ್ಲ ಅವರು ವಾಪಸ್ಕೊಂಡು. ಏಕೆ ಕರ್ಕೊಂಡು ಹೋಗಲ್ಲ ಅಂತ? ಕರ್ಕೊಂಡು ಹೋಗಲ್ಲ, ಡೈವರ್ಸ್ ಕೊಡ್ತೀನಿ ನಿಂಗೆ, ನಿಮ್ಮ ಜೊತೆ ಜೀವನ ಮಾಡಲ್ಲ ಅಂತ ಹೇಳಿ. ಉಡುಪಿ ಮೂಲದ ಯುವತಿ ಜೊತೆ ನಂಟು ಇರುವುದು ಕನ್ಫರ್ಮ್ ಆಗಿತ್ತು. ಹೆಂಡತಿಗೆ ತನ್ನ ಪರಸ್ತ್ರೀ ಸಂಘದ ವಿಚಾರ ಗೊತ್ತಾಗ್ತಿದ್ದಂತೆ ಡಿವೋರ್ಸ್ ಕೊಡು ಅಂತ ಹಿಂಸೆ ಕೊಟ್ಟಿದ್ದಾನೆ. ಗರ್ಭದಲ್ಲಿರೋ 5 ತಿಂಗಳ ಮಗುನು ತೆಗೆಸುವಂತ ಕಿರುಕುಳ ಕೊಟ್ಟಿದ್ದಾನೆ. ಬರೀ ಪೊಲೀಸಪ್ಪ ಮಾತ್ರವಲ್ಲ, ಆಕೆಯೂ ಕೂಡ ಪವಿತ್ರಾಗೆ ಅವಾಜ್ ಹಾಕಿದ್ಲಂತೆ ನೋಡಿ. ನಿಶಾ ಅಂತ ಉಡುಪಿ ಅವಳು, ಅಂತ ನನ್ಗಷ್ಟು ಕಾಂಟ್ಯಾಕ್ಟ್ ಗೊತ್ತಿಲ್ಲ. ಅವಳ ನೇಮು, ಅವಳ ಊರು ಅಷ್ಟೇ ಗೊತ್ತಿರೋದು. ಅಂದ್ರೆ ನಿಮ್ಗೆ ಎಲ್ಲಿ ಗೊತ್ತಾಗಿದ್ದು? ನನಗೆ ಇದು ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ವಿಷಯ ಹೇಳಿದ್ದು. ಫೋನ್ ಮಾಡಿ ಟಾರ್ಚರ್ ಕೊಡ್ತಾಳೆ, ನಿನ್ ಗಂಡನ ಜೊತೆ ಹೆಂಗ್ ಜೀವನ ಮಾಡ್ತೀಯ ಮಾಡು, ನಾನು ನೋಡಿ ಹೋಗ್ತೀನಿ, ಅಬೋಷನ್ ಮಾಡಿಸ್ಕೊ ನೀನು ಅನ್ಕೊಂಡು ಎಲ್ಲರೂ ತುಂಬಾ ಟಾರ್ಚರ್ ಆ ಹುಡುಗಿನ ಟಾರ್ಚರ್ ಕೊಡ್ತಿದ್ದಾರೆ, ನನ್ನ ಗಂಡನ ಟಾರ್ಚರ್ ಕೊಡ್ತಾ ಇದ್ದಾರೆ. ಆ ಹುಡುಗಿ ನಿಮಗೆ ಫೋನ್ ಮಾಡತ್ತಾ? ಮಾಡಿದ್ಲು ನನಗೆ. ನಾನೇ ಒಂದ್ಸರಿ ಮಾಡಿದಾಗ ಅವಳು ಹಂಗಂತ ಹೇಳಿದ್ದು, ಅವಳು ಮಾಡ್ತಾಳೆ, ನಾನು ಮಾಡಿದಾಗ ಹಂಗಂತ ಹೇಳಿದ್ದು. ನಿಮ್ ಮದುವೆ ಆಗಿರೋದು ಗೊತ್ತಿದ್ಯಾ ಅವಳಿಗೆ? ಗೊತ್ತು, ನಾನು ಪ್ರೆಗ್ನೆಂಟ್ ಅಂತಾನು ಹೇಳಿದ್ದೀನಿ ಇವಾಗ 2-3 ತಿಂಗಳಿಂದ ಫೋನ್ ಮಾಡಿ. ಆದ್ರೂ ಆದ್ರೆ ಅವ್ಳು ಮದ್ವೆ ಆತರ ಹಿಂಸೆ ಕೊಡ್ತಾರಂದ್ರೆ ಮದ್ವೆ ಆಗ್ಬೇಕು ಅವ್ರನ್ನ ಅಂತ ಹಿಂಸೆ ಕೊಡ್ತಾರೆ. ಪೊಲೀಸ್ ಪೇದೆ ಕೆಂಡಗಣ್ಣ ಸ್ವಾಮಿ ಸಾಮಾನ್ಯ ಪೇದೆಯಲ್ಲ ಬಿಡಿ. ಉಡುಪಿ ಚೆಲುವೆಯ ಸುಖ ಕಂಡ್ಮೇಲೆ ಹೆಂಡತಿನೇ ಬೇಡ ಅಂತಿದ್ದಾನೆ. ತಾನು ಡಿವೋರ್ಸ್ ಕೇಳಿದ ಮೇಲೆ ಆಕೆಯಿಂದಲೂ ಪವಿತ್ರಾಗೆ ಟಾರ್ಚರ್ ಕೊಡಿಸಿದ್ದಾನೆ. ಇದ್ರೆ ಮೂವರು ಒಟ್ಟಿಗೆ ಇರೋಣ, ಇಲ್ಲದಿದ್ರೆ ನೀನು ಮಗು ತೆಗಿಸಿ ಬೇರೆಯವರನ್ನ ಮದುವೆಯಾಗುವಂತ ಪವಿತ್ರಾಗೆ ಹೇಳಿದ್ನಂತೆ. ಇವಾಗ ಬೇರೆ ಹುಡುಗಿ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡು ಇರೋದಾದ್ರೆ 3 ಜನ ಇರೋಣ, ಇಲ್ಲಾಂದ್ರೆ ನೀನೇ ಬೇಡ ಅಂತ ಡೈವರ್ಸ್ ಕೊಡು ಅಂತ ಟಾರ್ಚರ್ ಕೊಡ್ತಿದ್ದಾರೆ, ಪಾಪು ತೆಗಿಸು ಅಂತ ಎಲ್ಲ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. ಅದ್ಯಾವಾಗ ಕೆಂಡಗಣ್ಣ ಸ್ವಾಮಿಯ ಚಕ್ಕಂದದ ಆಟಗಳು ಗೊತ್ತಾಯ್ತು. ಗ್ರಾಮಸ್ಥರೆಲ್ಲ ಸೇರಿ ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ. ಗಂಡ ಹೆಂಡತಿನ ಒಂದು ಮಾಡೋಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ದಾರೆ. ಪೊಲೀಸ್ ಪೇದೆಯ ಮನವೊಲಿಸೋಕೆ ಟ್ರೈ ಮಾಡಿದ್ದಾರೆ. ಮದುವೆ ಮಾಡಿಸಿದ್ದ ಗ್ರಾಮಸ್ಥರ ಮಾತಿಗೂ ಪೊಲೀಸಪ್ಪ ಕ್ಯಾರೇ ಅಂದಿಲ್ಲ. ನಾನು 3 ಅಲ್ಲ 4 ಬಾರಿ ಬಿಳಿಕೆರೆ ಸ್ಟೇಷನಲ್ಲಿ ನ್ಯಾಯ ಪಂಚಾಯತಿ ಆ ಹುಡುಗನ್ನು ಈ ಹುಡುಗಿನೂ ಸೇರಿಸಿ ನಮ್ಮ ಗ್ರಾಮಸ್ಥರು ಅರ್ನಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ನ್ಯಾಯ ಪಂಚಾಯತಿ ಮಾಡಿದ್ವಿ. ನಾನು ಆ ಹುಡುಗಿ ಬಿಟ್ಬಿಡ್ತೀನಿ, ಈಗ ಸರಿ ಹೋಗ್ತೀನಿ ಅಂತ ಹೇಳ್ಕೊಂಡು ಬಂದು ನ್ಯಾಯ ಪಂಚಾಯತಿ ಎಲ್ಲ ಆದ್ರೂ ಸುಧಾ ಅವನು ದಕ್ಕಲಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಹಿಳೆ ಠಾಣೆ ಕರ್ಕೊಂಬಂದಾಗ ರಾತ್ರಿಯಿಂದ ನ್ಯಾಯ ಪಂಚಾಯತಿ ಸರ್ಕಲ್ ಇನ್ಸ್ಪೆಕ್ಟ್ರು ನಾವುಗಳು ಎಲ್ಲರೂ ಒಂದು 25 ಜನ ಬಂದಿದ್ದ ಗ್ರಾಮಸ್ಥರು. ನಾವೆಲ್ಲ ಸೇರಿದ್ರು ಗರ್ಭಿಣಿಯಾಗಿರೋ ಮಗ ತೆಗಿಸೋ, ನಿನಗೇನು ಬೇಕು ಕೊಟ್ಬಿಡ್ತೀನಿ, ನನಗೂ ನಿನಗೂ ಸಂಬಂಧ ಬೇಡ ಅಂತ ಈ ಭಾಷೆ ಬಿಟ್ಟರೆ ಇನ್ನೇನು ಭಾಷೆ ಆಗಿಲ್ಲ. ದಕ್ಕಲ್ಲ ಅಂದರೆ ಏನು ಅಷ್ಟೊಂದಿದ್ದ ಅವನು? ದಕ್ಕಲ್ಲ ಅಂತಂದರೆ ಇನ್ನೊಂದು ಅಕ್ರಮ ಸಕ್ರಮ ದುಡುಗಿ ಅಲ್ಲಿ ಇದು ಮಾಡ್ಕೊಂಡವನಲ್ಲ. ದಕ್ಕಿಕ್ಕಿಲ್ಲ ಅಂದ್ರೆ ಏನು, ನಿನಗೂ ನನಗೂ ಸಂಬಂಧ ಬೇಡ, ನೀವ್ಯಾರು ಮಾತಾಡೋಕ್ಕೆ 3 ತಿಂಗಳಿಂದನೂ ಇದೇ ನ್ಯಾಯ ಪಂಚಾಯತಿಯಲ್ಲಾಗದೆ. ಬೆಂಗಳೂರು IG ಆಫೀಸ್ಗೆಲ್ಲ ಹೋಗಿದ್ದೀವಿ. ಅದೇ ಹಿಂಗೆ ಹಂಗಂತ ಕೇಳಿ ವಾದ ಮಾಡಿದಾಗ ನೀವು ಕೇಸ್ ಹಾಕತ್ತೀರಾ, ಏನು ಮಾಡ್ತೀರಾ? IG ಆಫೀಸ್ಗೆ ಬೆಂಗಳೂರಿಗೆಲ್ಲ ಬಂದ್ರಿ, ನನ್ನ ಕೋಲಾರಕ್ಕೆ ಡ್ಯೂಟಿಗೆ ಕೋಲಾರಕ್ಕೆ ಕಳಿಸ್ತೀರಿ, ಇಲ್ಲಿ IG ಆಫೀಸಿಗೆ ಬಂದಿದ್ದವನ್ನ ನೀವು IG ಆಫೀಸಲ್ಲಿ ಬಂದು ಇನ್ನೊಂದು ಮಾಡಿದ್ರೆ ಏನೂ ಮಾಡ್ಕೊಳಕ್ಕಾಗಲ್ಲ. ಈಗಲೂ ಕೇಸ್ ರಿಜಿಸ್ಟರ್ ಮಾಡ್ತೀರಾ, ಮಾಡ್ಕೊಳ್ಳಿ. ಈಗಲೂ ಮಾಡ್ತೀರಾ, ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ಳೋಕ್ಕಾಗುತ್ತೆ? ಆದರೆ ನನಗೆ ಇನ್ನೊಂದು ಪ್ರಶ್ನೆ, ನೀವೇನು ಮಾಡ್ಕೊಳ್ಳೋಕ್ಕೆ ಆಗಕ್ಕಿಲ್ಲ ಅಂದರೆ ನೀವು ಕೇಸ್ ಹಾಕ್ತೀರಿ ಅಷ್ಟೇ ತಾನೇ, ನನ್ನ ಕೆಲಸ ಹೋಗುತ್ತಾ? ನಾನು ಲೈಫಲ್ಲಿ ನಾನೆಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀನಿ. 1 2 ಅಂದರೆ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡ್ತೀನಿ ಅಂದರೆ ಆ ಮಗು ತೆಗಿಸಿ ನಮಗೆ ಏನು ಕೊಡಬೇಕು ಹೇಳಿ ಕಟ್ಕೊಡ್ತೀನಿ ಅಂತ ರಾತ್ರಿ ಇಲ್ಲಿ ಹೇಳ್ದ. ಊರಿನ ಗ್ರಾಮಸ್ಥರೆಲ್ಲ ಪಂಚಾಯಿತಿ ನಡೆಸಿದ್ದಾರೆ. ಪೊಲೀಸರ ಮುಂದೆಯೇ ಮಾತುಕತೆ ನಡೆಸಿದ್ದಾರೆ. ಎಲ್ಲರೂ ಮುಂದೆ ಗರ್ಭಿಣಿಯಾಗಿರೋ ಮಗು ತೆಗಿಸು, ಪವಿತ್ರಾಗೆ ಏನು ಬೇಕೋ ಕೊಟ್ಬಿಡ್ತೀನಿ ಅನ್ನೋದು ಬಿಟ್ರೆ ಇನ್ನೇನು ಹೇಳಿಲ್ವಂತೆ. ನಾನು ಹೋರಾಟ ಮಾಡ್ತೀನಿ ಹೊರತು ಈಕೆಯೊಂದಿಗೆ ಬಾಳಲ್ಲ ಅಂತ ಚಾಲೆಂಜ್ ಮಾಡಿದ್ನಂತೆ. ಅದೇ ಅನೈತಿಕ ಸಂಬಂಧತೆ ಒಂದು. ಈಗ ಇದು ಸೇರಿ 4 ಬಾರಿ 5 ಬಾರಿ ಈಗ ಸ್ಟೇಷನೆಲ್ಲ ಬಿಳಿಕೆರೆಲ್ಲ ಮಾಡೀವಿ, ಗ್ರಾಮದಲ್ಲಿ ನ್ಯಾಯ ಮಾಡೀವಿ. ಆಗ ಅವ್ರು ಏನು ಮಾಡಿದ್ರು, ಆಣೆ ಬಸ್ಸಲ್ಲಿಕ್ಕೆ ನಾನು ಒಪ್ಕೊಳ್ತೀನಿ ಬಾಳಿಸ್ತೀನಿ ಅಂತ ಹೇಳಿದ್ರು. ಬಾಳಿಸ್ತೀನಿ ಅಂತ ಹೇಳ್ಬೇಕಾದ್ರೆ ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಸಂಬಂಧ ಒಂದೇ ರಕ್ತ ಸಂಬಂಧ ಅಲ್ವಾ ಬಿಡಿ ಅಂದ್ಬಿಟ್ಟು ಅವ್ರ ಸ್ವಂತ ಒಬ್ಬರು ಅವರ ಸಂಬಂಧಿಕರೊಬ್ಬರು ಪೊಲೀಸ್ ಆಗವ್ರೆ. ಅವರೆಲ್ಲ ಮಾತುಕತೆ ಆಡಿ ಗ್ರಾಮದ ಯಜಮಾನ ಮುಖಂಡರೆಲ್ಲ ಸೇರಿಸಿ, ಬೇಡ ಕಣಪ್ಪ, ದುರ್ಬಳಕೆ ಮಾಡೋದು ಬೇಡ, ದೂರ ಮಾಡಬೇಡಿ, ಒಂದು ಬಾಟನ ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರು. ಈಗ ಪ್ರೆಗ್ನೆಂಟು 4 ತಿಂಗಳು ಆಗಿದೆ. ಅದರಿಂದ ಅವ್ನು ಒಂದೇ ಆಪ್ಷನ್ ಏನು ಅಂತಂದರೆ, ನಾನೇನು ಬಾಳಿಸಲ್ಲ, ನನ್ನ ಪ್ರಾಣ ಹೋದ್ರೂ ನಾನು ಆಳಿಸಲ್ಲ, ನಾನು ಎಷ್ಟೇ ಹೋರಾಟ ಮಾಡ್ತೀನಿ, ಮಗ ಮಾತ್ರ ತೆಗಿಸಿ ನಾನು ಅವಳನ್ನ ಬಾಳಿಸ್ಕೊಳ್ಳಲ್ಲ. ಆ ಕೇಳೋಕೆ ನೆನ್ನೆ ಸಾಯಂಕಾಲ ಗಂಟ ಮಹಿಳಾ ಸ್ಟೇಷನ್ ಇಲ್ಲ ನಾನೇ ಬೇರೆ ಅವಳೇ ಬೇರೆ ಬಿಡುಗಡೆ ಮಾಡ್ಕೊತೀವಿ. ನಾನು ಅವಳ ಸಂಬಂಧನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಹೇಬರು ಎಲ್ಲ ಗ್ರಾಮ ಮುಖಂಡರು ಸಾಹೇಬ್ರೆಲ್ಲ ದೊಡ್ಡ ಸಾಹೇಬ್ರೆಲ್ಲ ಕೇಳಿದಾಗ
ನನಗೂ ಅವರು ಸಂಬಂಧ ಇಲ್ಲ, ಮಾತು ಸುದ್ದಿಲ್ಲ ನಮಗೆ ಅಂತ ಅವ್ರ ಸುದ್ದಿಲ್ಲ ಅಂತ ಹೇಳೋದು. ಏನು ಸಂಬಂಧ ಇಲ್ಲ, ಏನು ಸುದ್ದಿಲ್ಲ, ಏನು ತಪ್ಪು ಮಾಡಿದ್ಲು. ಇನ್ನು ಸಂಬಂಧಿಯ ತಿಥಿ ಕಾರ್ಯ ಅಂತ ಪತ್ನಿ ಪವಿತ್ರಾಳನ್ನ ತವರು ಮನೆಗೆ ಬಿಟ್ಟು ಹೋದ ಸ್ವಾಮಿ ಪತ್ತೇನೇ ಇಲ್ಲ. ಫೋನ್ಗೂ ಸಿಗ್ತಿಲ್ಲ, ಎಲ್ಲಿದ್ದಾನೆ ಅಂತನೂ ಗೊತ್ತಿಲ್ಲ. ಪತಿಯ ಟಾರ್ಚರ್, ಅಕ್ರಮ ಸಂಬಂಧದಿಂದ ಬೇಸತ್ತು ಹೋದ ಪತ್ನಿ ಪವಿತ್ರ ಪೊಲೀಸ್ ಮೆಟ್ಟಿಲೇರಿದ್ದಾಳೆ. ನ್ಯಾಯ ಕೊಡಿಸುವಂತೆ ದೂರು ನೀಡಿದ್ದು ಪಾಪಿ ಪತಿ ಕೆಂಡಗಣ್ಣ ಸ್ವಾಮಿ ಗರ್ಭಪಾತಕ್ಕೆ ಒತ್ತಾಯ, ಮಾನಸಿಕ ಕಿರುಕುಳ, ವರದಕ್ಷಿಣೆ ಕಿರುಕುಳ ಸೇರಿದಂತೆ ವಿವಿಧ ಪ್ರಕರಣ ದಾಖಲಾಗಿದೆ. ಒಂದು ಪ್ರೇಮ ಕಥೆ, ಮತ್ತೊಂದು ಕಾಮ ಕಥೆ. ಪ್ರೇಮಿಗಳು ಒಂದಾಗಿದ್ದಕ್ಕೆ ವರನಿಗೆ ಮೋಸವಾಗಿದೆ. ಸಖಿಯ ಸುಖ ಕಂಡ ಪೊಲೀಸಪ್ಪನಿಂದ ಪತ್ನಿಗೆ ಅನ್ಯಾಯವಾಗಿದೆ. ಸಿಕ್ಕಿಬಿದ್ದ ಮೇಲೆ ಈಗ ಇದೆಲ್ಲ ಬೇಕಿತ್ತ ಅಂತಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.